ಕೆಲಸ ಮಾಡಕ್ಕೆ ಬಂದಿದ್ರಿ ಬಟ್ ನೀವು ಬಂದಾಗ ನಾನು ಜೋಶಿಂದ ಏನೋ ಬಂದೆ. ನಾನು ಡಿ ಬಾಸ್ ಫ್ಯಾನು. ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ಮಾತಾಡಿದ್ದೀನಿ. ನಾನು ಮಾತಾಡಿದ ತಪ್ಪೆ. ನನ್ನ ತಪ್ಪಾಯಿತು. ನಾನು ಮಾತಾಡಿದ್ದು. ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡ್ರಲ್ಲ. ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಪೋಖ್ರಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಮಜಾ ನೋಡಕ್ ಬರೋದು ಗುಂಡೋ ಪಂಡೋ ಇನ್ನೊಂದು ಹಾಕೊಂಡಲ್ಲಿಗೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ದರ್ಶನ್ ಒಬ್ಬ ಕಲಾವಿದನಾಗಿ ಆತನ ಪಾತ್ರಗಳನ್ನು ಮೆಚ್ಚುವುದು ಮತ್ತು ಅದರ ಮೂಲಕ ಆತನ ಮೇಲೆ ಒಂದು ವಿಶೇಷ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವುದು ತಪ್ಪಲ್ಲ. ಓಕೆ ಅಣ್ಣ, ಅದು ತಪ್ಪಲ್ವೇ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯವನ್ನು ನೋಡಿ ಬಹುಜನ ಪ್ರೇರೇಪಿತರಾಗಿ ವಾಪಸ್ಸು ಹಳ್ಳಿಗಳಿಗೆ ಹೋಗಿರುವುದು ಉಂಟು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಚರಿತ್ರೆಯ ಪುಟಗಳಲ್ಲಿ ನಡೆದಿರುವ ಈ ಪ್ರಕರಣಗಳು, ಘಟನೆಗಳ ಅರಿವಿಲ್ಲದೆ ಶಿಳ್ಳೆ ಹಾಕಕ್ಕೆ ಬರುತ್ತೆ, ಜಂಪ್ ಮಾಡ್ಕೋತೀನಿ ಕೋತಿ ಥರ ಅಂತ ಹಾರಾಡಿದ್ರೆ ಪ್ರಯೋಜನ ಇಲ್ಲ. ಕಚರಾಗಳ, ಸ್ಟುಪಿಡ್ ಇಡಿಯಟ್, ನರಾಸತ್ತ, ನಿರ್ವೀರ್ಯ, ನಪುಂಸಕ, ನಾಮರ್ದಿಗಳ, ಕಚರಾ, ಕಂತ್ರಿ, ಕಜ್ಜಿ ಬೀದಿ ನಾಯಿಗಳ. ಘನತೆ ವೆತ್ತಲ್ಲಿ ಯಾರೋ ಪೊಲೀಸ್ ಆಫೀಸರ್ ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ರು. ಪ್ಲಸ್ ಐ ಆಮ್ ಸರ್ಪ್ರೈಸ್ಡ್ ಆ ಆಫೀಸರ್ ಅದನ್ನು ಓಪನ್ ಅಲ್ಲಿ ನಿಂತ್ಕೊಂಡು ಜನದ ಮುಂದೆ ಅದನ್ನು ಹೇಳಿದ್ದವರು ಮೈಕ್ ತಗೊಂಡು. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ. ಮಾಡಿ ಫಿಲಿಮ್ ಆದ್ರೆ ಬೇರೆಯವ್ರು ನೀವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ದೂಷ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು, ಮಾತಾಡ್ಬಾರ್ದು. ಬೇರೆಯವ್ರ ನೆನ್ನೆ ನೀವು ಮಾಡಿ ಸಾಹಸನ ಏನು ಅಂತ ಹೇಳಿ, ಎಷ್ಟು ಅಂತ ಹೋಗಲಿ. ಸಾಹಸ ಹೌದು ಸರ್, ನಾನು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.